Hello folks, Scholars Guide here, guiding your future. SSLC ಎಕ್ಸಾಮ್ ಬರೆದ ಮಕ್ಕಳಿಗೆ ಒಂದು ದೊಡ್ಡ ಕ್ವಶನ್ ಅಂದರೆ ವಾಟ್ ಈಸ್ ನೆಕ್ಸ್ಟ್? ಹೌದು, ಮುಂದೆ ಏನು? ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಫ್ರಮ್ ಸ್ಕ್ರ್ಯಾಚ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಫ್ಟರ್ ದ್ಯಾಟ್ ಯು ಕ್ಯಾನ್ ಡಿಸೈಡ್ ವಿಚ್ ಈಸ್ ದ ಬೆಸ್ಟೆಸ್ಟ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕ್ವಶನ್: ನಾವು ಯಾಕೆ ಕಲಿಯುತ್ತಿದ್ದೀವಿ? ಇದಕ್ಕೆ ನಿಮ್ಮ ಹತ್ತಿರ ತುಂಬ ರೀಸನ್ಸ್ ಇರಬಹುದು, ಬಟ್ ಆ ಎಲ್ಲ ರೀಸನ್ಸ್ ಬಂದು ಮುಟ್ಟೋದು ಒಂದೇ ಒಂದರಲ್ಲಿ, ದ್ಯಾಟ್ ಈಸ್ ಫಾರ್ ಮನಿ. ಹೌದು, ನಾವು ಕಲಿಯುತ್ತಿರುವುದು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿ. ಮನಿ ಗಿವ್ಸ್ ಯು ರೆಸ್ಪೆಕ್ಟ್. So think while choosing a course, is this profitable for future? So let's start our video. SSLC ನಂತರ ನಿಮಗೆ 3 ಚಾಯ್ಸಸ್ ಇದೆ. ನಂಬರ್ 1 PUC, ನಂಬರ್ 2 is ITI, and ನಂಬರ್ 3 is diploma courses. ನೀವು PUC ನೋಡುವುದಾದರೆ ಅದರಲ್ಲಿ ನಿಮಗೆ 3 ಸ್ಟ್ರೀಮ್ಸ್ ಬರುತ್ತೆ. ನಂಬರ್ 1 ಸೈನ್ಸ್, ನಂಬರ್ 2 ಕಾಮರ್ಸ್, ನಂಬರ್ 3 ಈಸ್ ಆರ್ಟ್ಸ್. ಇದು 2 ಇಯರ್ಸ್ ಇರುತ್ತೆ. ಇದರಲ್ಲಿ ಯಾವುದು ಬೆಸ್ಟ್ ಅಂದರೆ ಸೈನ್ಸ್. ಎಲ್ಲರೂ ಹೇಳ್ತಾರೆ ಸೈನ್ಸ್ ಈಸ್ ದ ಟಫೆಸ್ಟ್. ನೋ, ಇಟ್ ಈಸ್ ದ ಬೆಸ್ಟೆಸ್ಟ್. ಎಲ್ಲ ಸ್ಟ್ರೀಮ್ಸ್ ಟಫ್ ಇದೆ, ಬಟ್ ಯು ಶುಡ್ ಥಿಂಕ್ ಇಟ್ ವೈಸ್ಲಿ. ಸೊ ಸೈನ್ಸ್ ಅಂದ್ರಲ್ಲಿ PCMB, PCMC, PCME, PCMS ಹೀಗೆ ತುಂಬ ಸಬ್ಜೆಕ್ಟ್ಸ್ ಕಾಂಬಿನೇಷನ್ಸ್ ಬರುತ್ತೆ. ವಿಚ್ ಮೀನ್ಸ್ ಇಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅಂತ ನಿಮಗೆ ಡಿಸೈಡ್ ಮಾಡಲಿಕ್ಕೆ ಇರುತ್ತೆ. ಆ ಎಲ್ಲ ಸಬ್ಜೆಕ್ಟ್ಸ್ ಇದು ಫುಲ್ ಫಾರ್ಮ್ಸ್ ಅದರ ಕೆಳಗೇನೆ ಕೊಟ್ಟಿದ್ದೀನಿ. ನೀವು PCMB ಚೂಸ್ ಮಾಡಿದರೆ ಮೆಡಿಕಲ್, IT, ಡಿಗ್ರಿ, ಇಂಜಿನಿಯರಿಂಗ್ ಅಂತ ತುಂಬ ಫೀಲ್ಡ್ಗಳಿಗೆ ನಿಮಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಬಟ್ ನೀವು IT ಫೀಲ್ಡಲ್ಲಿ ಕಾನ್ಫಿಡೆಂಟ್ ಆಗಿ ಇದ್ದೀರಿ ಅಂದರೆ ಟೇಕ್ PCMC. ಆರ್ ಎಲೆಕ್ಟ್ರಾನಿಕ್ಸಲ್ಲಿ ಕ್ರೇಜ್ ಇದೆ ಅಂದರೆ ಟೇಕ್ PCME. ಆರ್ ಮ್ಯಾಥ್ಸಲ್ಲಿ ಇದೆ ಅಂದರೆ ಟೇಕ್ PCMS. ಸೊ ಈ ಫೀಲ್ಡ್ ಅಂಡರ್ ಯಾವುದೆಲ್ಲ ಜಾಬ್ಸ್ ಬರುತ್ತೆ ಅಂತ ನೋಡೋಣ. ಮೆಡಿಕಲ್ ಫೀಲ್ಡ್, ಇದರ ಅಂಡರಲ್ಲಿ ಡಾಕ್ಟರ್ಸ್ ಲೈಕ್ MBBS, BDS, BAMS, BHMS, BSMS, BVSC, ವೆಟರ್ನರಿ ಡಾಕ್ಟರ್, ಫಿಸಿಯೋಥೆರಪಿಸ್ಟ್, ನರ್ಸ್, ಫಾರ್ಮಸಿಸ್ಟ್, ಪ್ಯಾರಾಮೆಡಿಕಲ್ ಕೋರ್ಸಸ್ ಮುಂತಾದವುಗಳು ಬರುತ್ತೆ. ಇನ್ನು IT ಫೀಲ್ಡ್ ಅಂಡರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಡಾಟಾ ಸೈಂಟಿಸ್ಟ್, ಸೈಬರ್ ಸೆಕ್ಯೂರಿಟಿ, AIML ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಎಕ್ಸೆಟ್ರಾ ಹೀಗೆ ತುಂಬ ಕೋರ್ಸ್ಗಳು ಬರುತ್ತೆ. ಇನ್ನು ಇಂಜಿನಿಯರಿಂಗ್ ಅಂಡರಲ್ಲಿ ನೋಡೋದಾದರೆ ಸಿವಿಲ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಎಲೆಕ್ಟ್ರಾನಿಕಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್ ಎಕ್ಸೆಟ್ರಾ ಹೀಗೆ ತುಂಬ ಕೋರ್ಸ್ಗಳು ಬರುತ್ತೆ. ಇನ್ನು ಡಿಗ್ರಿ ಅಂಡರಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್, BSc ಬರುತ್ತೆ, ಮತ್ತು ಅಲೈಡ್ ಹೆಲ್ತ್ ಕೋರ್ಸ್ ಡಿಗ್ರಿಗಳು, ಹಾಗೆಯೇ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಕೂಡ ನಮಗೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈವನ್ ನೀವು ಡಿಗ್ರಿ ಕಲಿತು ಬ್ಯಾಚುಲರ್ ಡಿಗ್ರಿ ಕಲಿತು ಮಾಸ್ಟರ್ ಡಿಗ್ರಿ ಮಾಡಿದರೆ ನಿಮಗೆ ಲೆಕ್ಚರ್ ಸಹ ಆಗಬಹುದು. ಸ್ಟಿಲ್ ಯಾವ ಫೀಲ್ಡಿಗೆ ಹೋಗಬೇಕು ಅಂತ ಕನ್ಫ್ಯೂಷನಲ್ಲಿ ಇದ್ದರೆ choose PCMB stream and think it after your 2 years.
ಸೊ ವೈಲ್ ಕಮ್ಮಿಂಗ್ ಟು ಕಾಮರ್ಸ್, ಇದರಲ್ಲಿ HEBA, SEBA, HEPS, CEBA ಹೀಗೆ ತುಂಬ ಸಬ್ಜೆಕ್ಟ್ ಕಾಂಬಿನೇಷನ್ಸ್ ಬರುತ್ತೆ. ಇದರಲ್ಲಿ ಕಾಮನ್ ಆ್ಯಂಡ್ ಬೆಸ್ಟ್ ಕಾಂಬಿನೇಷನ್ಸ್ ಯಾವುದಂದರೆ HEBA ಆ್ಯಂಡ್ SEBA. ಕಾಮರ್ಸ್ ಥ್ರೂ ನಿಮಗೆ ಡಿಗ್ರಿ, ಜುಡಿಷಿಯರಿ, ಬಿಸ್ನೆಸ್, ಅಕೌಂಟಿಂಗ್ ಹೀಗೆ ಮುಂತಾದ ಫೀಲ್ಡ್ಗಳಿಗೆ ಹೋಗಬಹುದು. ಅದರಲ್ಲಿ ಜಾಬ್ ಫೀಲ್ಡ್ಸ್ ಯಾವುದೆಲ್ಲ ಇದೆ ಅಂತ ನೋಡಿದರೆ BCom, BCA, BBA, ಲಾಯರ್, ಅಕೌಂಟಿಂಗ್, ಡಾಟಾ ಅನಲಿಸ್ಟ್, ಇಕನಾಮಿಸ್ಟ್, ಚಾರ್ಟರ್ಡ್ ಅಕೌಂಟೆಂಟ್ ವಿಚ್ ಈಸ್ ದ ಬೆಸ್ಟ್ ಕೋರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ CA ನೋಟಿಸ್. ಓಕೆ, ಹೀಗೆ ತುಂಬ ಜಾಬ್ ಫೀಲ್ಡ್ಸ್ ಇದರ ಅಂಡರಲ್ಲಿ ಬರುತ್ತೆ. ಸೊ ವೈಲ್ ಕಮ್ಮಿಂಗ್ ಟು ಆರ್ಟ್ಸ್, ಇದರಲ್ಲಿ HEPS, HEPP, GEPS, LPS ಹೀಗೆ ತುಂಬ ಸಬ್ಜೆಕ್ಟ್ ಕಾಂಬಿನೇಷನ್ಸ್ ಇದರಲ್ಲೂ ಬರುತ್ತೆ. ಆರ್ಟ್ಸ್ ಥ್ರೂ ನಿಮಗೆ ಡಿಗ್ರಿ, ಜರ್ನಲಿಸಮ್, ಲಿಟ್ರೇಚರ್, ಸೋಷಿಯಲ್ ವರ್ಕ್ ಹೀಗೆ ಮುಂತಾದ ಫೀಲ್ಡ್ಗಳಿಗೆ ಹೋಗಬಹುದು. ಅಂದರೆ ಅಡ್ವೊಕೇಟ್, ಎಕನಾಮಿಸ್ಟ್, BA, ಜರ್ನಲಿಸ್ಟ್, ಗ್ರಾಫಿಕಲ್ ಡಿಸೈನರ್, ಇಂಟೀರಿಯರ್ ಡಿಸೈನರ್, ಇವೆಂಟ್ ಮ್ಯಾನೇಜ್ಮೆಂಟ್, UX UI ಡಿಸೈನರ್ ಹೀಗೆ ಮುಂತಾದವು ಆಗಬಹುದು. ಆ್ಯಸ್ ಎ SSLC ಸ್ಟೂಡೆಂಟ್ ಈ ಕೋರ್ಸ್ಗಳನ್ನು ಅರ್ಥ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗಬಹುದು. ನೆಕ್ಸ್ಟ್ ನಾನು ವಾಟ್ ಈಸ್ ನೆಕ್ಸ್ಟ್ ಆಫ್ಟರ್ 12th ಅಂತ ಒಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ಕೋರ್ಸಸ್ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನನ್ನ ಚಾನಲಿದು ಫಸ್ಟ್ ವಿಡಿಯೋ. ಐ ಥಿಂಕ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು. ಏನಾದರೂ ಸಜೆಷನ್ಸ್ ಅಥವಾ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್, ಬಿಕಾಸ್ ಇನ್ನು ಮುಂದೆ ಸ್ಟೂಡೆಂಟ್ಸಿಗೆ ತುಂಬ ಯೂಸ್ಫುಲ್ ಆಗುವ ಸ್ಕಾಲರ್ಶಿಪ್ಸ್ ಹಾಗೆ ಎಲ್ಲ ರೀತಿಯ ಅಪ್ಡೇಟ್ಸ್ ಕೊಡ್ತೀನಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ಆಲ್. ಸೊ ದ ನೆಕ್ಸ್ಟ್ ಒನ್ ಈಸ್ ITA, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇದರಲ್ಲಿ ಸ್ಕಿಲ್ ಬೇಸ್ಡ್ ಕೋರ್ಸಸ್ ಬರುತ್ತೆ. ಬೇಗನೆ ಕಲಿತು ಜಾಬ್ ಬೇಕು ಅಂತ ಇರುವವರಿಗೆ ಇದು ಬೆಸ್ಟ್. ಇದರ ಡ್ಯೂರೇಷನ್ 1 ವರ್ಷ, 2 ವರ್ಷ ಹಾಗೆಯೇ 6 ವರ್ಷ, 6 ತಿಂಗಳು ಹೀಗೆ ಇರುತ್ತೆ. ಅಂದರೆ ಒಂದೊಂದು ಕೋರ್ಸ್ಗಳಿಗೆ ಒಂದೊಂದು ಡ್ಯೂರೇಷನ್ ಇರುತ್ತೆ. ಇದರ ಅಂಡರಲ್ಲಿ ಕೋರ್ಸಸ್ ಲೈಕ್ ಎಲೆಕ್ಟ್ರಿಷಿಯನ್, ಫಿಟ್ಟರ್, ವೆಲ್ಡರ್, ಡ್ರಗ್ಸ್ಮ್ಯಾನ್ ಮೆಕ್ಯಾನಿಕ್ ಡೀಸೆಲ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಟರ್ನರ್, ಮೆಕ್ಯಾನಿಕ್ಸ್ ಟೂಲ್ ಆ್ಯಂಡ್ ಡೈ ಹೀಗೆ ರೆಫ್ರಿಜರೇಟರ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ವೈರ್ಮ್ಯಾನ್, ಸರ್ವೇಯರ್ ಹೀಗೆ ತುಂಬ ಜಾಬ್ ರಿಲೇಟೆಡ್ ಕೋರ್ಸಸ್ ಬರುತ್ತೆ. ಐ ಥಿಂಕ್ ನಿಮಗೆ ಈಗ ಒಂದು ಕ್ಲಾರಿಟಿ ಸಿಗಿತು ಅಂತ. ಸೊ ದ ನೆಕ್ಸ್ಟ್ ಒನ್ ಈಸ್ ಡಿಪ್ಲೊಮಾ ಕೋರ್ಸಸ್. ಇದು 3 years ಬರುತ್ತೆ. ಇದರ ಅಂಡರಲ್ಲಿ ಕೋರ್ಸಸ್ ಲೈಕ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಏರೋನಾಟಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೈನಿಂಗ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಫಾರ್ಮಸಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ರೇಡಿಯಾಲಜಿ, ಡಿಪ್ಲೊಮಾ ಇನ್ ನರ್ಸಿಂಗ್, ಡಿಪ್ಲೊಮಾ ಇನ್ ಫಿಸಿಯೋಥೆರಪಿ, ಡಿಪ್ಲೊಮಾ ಇನ್ ಆಲ್ಫಾಲ್ಮಿಕ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಡೆಂಟಲ್ ಮೆಕ್ಯಾನಿಕ್ಸ್, ಡಿಪ್ಲೊಮಾ ಇನ್ ವೆಟರ್ನರಿ ಸೈನ್ಸ್, ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನಿಂಗ್, ಡಿಪ್ಲೊಮಾ ಇನ್ ಗ್ರಾಫಿಕ್ ಡಿಸೈನಿಂಗ್, ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್, ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹೀಗೆ ಮುಂತಾದ ಕೋರ್ಸ್ಗಳು ಇದರ ಅಂಡರಲ್ಲಿ ಬರುತ್ತೆ. ಈಗ ನಿಮಗೊಂದು ಕ್ಲಾರಿಟಿ ಸಿಕ್ಕಿರ್ಬೋದು. ಸೊ ನೆಕ್ಸ್ಟ್ ನೀವು ಥಿಂಕ್ ಮಾಡಿ ವಿಚ್ ಈಸ್ ದ ಬೆಸ್ಟ್ ಫಾರ್ ಯು.
ನೀವು ಚೂಸ್ ಮಾಡುವ ಕೋರ್ಸಲ್ಲಿ ನಿಮಗೆ ಗ್ರೋತ್ ಇದೆಯಾ ಅಂತ ಚೆಕ್ ಮಾಡಿ. ದೆನ್ ಲಾಕ್ ಯುವರ್ ಗೋಲ್, ಒನ್ ಡೇ ಸಕ್ಸಸ್ ವಿಲ್ ಯುವರ್ಸ್. ಸೊ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫೋಕ್ಸ್, ಹ್ಯಾವ್ ಎ ಗ್ರೇಟ್ ಫ್ಯೂಚರ್.